ಸಾಯಿರಾಮ್. ಎಲ್ಲರಿಗೂ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಲು ಇಷ್ಟಪಡುವವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೇವೆ. ಜಾಯಿನ್ ಆಗಲು ಬಯಸುವವರು ಜಾಯಿನ್ ಆಗಿ ಬನ್ನಿ. ಈ ದಿನ ಸಾಯಿಬಾಬಾರವರು ಏನನ್ನ ಸಂದೇಶ ಕಳುಹಿಸಿಕೊಟ್ಟಿದ್ದಾರೆ ಎಂದು ನೋಡೋಣ. ನನ್ನ ಮಗುವೇ, ಇಂದು ನಾನು ಯಾರು ನನ್ನನ್ನು ಸಚ್ಚರಿತೆಯಿಂದ ನಿಜವಾದ ಮನಸ್ಸಿನಿಂದ ನೆನೆಯುತ್ತಿದ್ದಾರೋ ಅವರಿಗೆ ಮಾತ್ರ ದರ್ಶನ ನೀಡುತ್ತಿದ್ದೇನೆ. ಈ ಸಂದೇಶವನ್ನು ಕೇಳುತ್ತಿರುವ ನೀನು ತುಂಬ ಅದೃಷ್ಟವಂತ. ಏಕೆಂದರೆ ನಾನು ಯಾರನ್ನು ಆರಿಸಿದ್ದೇನೋ ಅವರು ಮಾತ್ರ ಇದನ್ನು ಕೇಳಲು ಸಾಧ್ಯ. ಅವರಲ್ಲಿ ನೀನು ಒಬ್ಬನಾಗಿದ್ದರೆ ನೀನು ನನ್ನ ಸಂಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೀರಾ. ನನ್ನ ಮಗುವೇ, ನನ್ನ ಆಶೀರ್ವಾದವನ್ನು ಸ್ವೀಕರಿಸಲು ನೀನು ಸಿದ್ಧನಾಗಿದ್ದರೆ ನಿನ್ನ ಶ್ರದ್ಧೆ ಮತ್ತು ಸಬೂರಿಯನ್ನು ನನ್ನ ಮೇಲಿಡು. ನನ್ನ ಮಗುವೇ, ಇಂದು ನಾನು ತುಂಬ ಪ್ರಸನ್ನನಾಗಿದ್ದೇನೆ. ನಿನ್ನ ಹಳೆಯ ಕರ್ಮಗಳ ಕಷ್ಟಗಳ ಪಟ್ಟಿ ಈಗ ಮುಕ್ತಾಯವಾಗುತ್ತಿದೆ ಎಂದು ನಾನು ಹೇಳಲು ಬಂದಿದ್ದೇನೆ. ನಿನ್ನ ಕೆಟ್ಟ ದಿನಗಳು ಈಗ ಕೊನೆಗೊಂಡಿವೆ. ನಿನ್ನ ಹಣೆಬರಹದಲ್ಲಿದ್ದ ಕಷ್ಟಗಳ ದಿನಗಳು ಫಲವನ್ನು ನೀನು ಉಂಡು ಮುಗಿಸಿದ್ದೀಯಾ. ಈ ಕಠಿಣ ಸಮಯದಲ್ಲಿ ನೀನು ತುಂಬ ಬಾರಿ ಹತಾಶಳಾದೆ, ನಿರಾಶಳಾದೆ. ನನ್ನ ಬಳಿ ಕ್ಷಮೆಯನ್ನು ಕೇಳಿದೆ. ನಾನು ನಿನಗೆ ಕೊಟ್ಟ ಎಲ್ಲ ಕಠಿಣ ಪರೀಕ್ಷೆಗಳನ್ನು ನೀನು ಯಶಸ್ವಿಯಾಗಿ ದಾಟಿದ್ದೀಯಾ. ನಾನು ನಿನಗೆ ಕಲಿಸಬೇಕಾಗಿದ್ದ ಪಾಠಗಳನ್ನು ನೀನು ಕಲಿತು ನಿನ್ನ ಜೀವನದಲ್ಲಿ ಸದಾ ಮುನ್ನುಗ್ಗುತ್ತಿದ್ದೀಯಾ. ನಿನ್ನ ಈ ತಾಳ್ಮೆಯ ಯಶಸ್ಸಿನಿಂದ ನಾನು ಅತ್ಯಂತ ಆನಂದಿತನಾಗಿದ್ದೇನೆ. ಈ ಕಷ್ಟದ ದಿನಗಳಲ್ಲಿ ನಿನ್ನೊಳಗೆ ಅನೇಕ ಬದಲಾವಣೆಗಳು ಆದವು. ನೀನು ಹಲವು ಬಾರಿ ಮುರಿದು ಬಿದ್ದೆ. ನನ್ನ ಮುಂದೆ ಅತ್ತು ನಿನ್ನ ದುಃಖಗಳನ್ನು ತೋಡಿಕೊಂಡೆ. ಹಾಗೆ ನನ್ನ ಸನ್ನಿಧಿಯಲ್ಲಿ ಶರಣಾದಾಗಲೇ ನೀನು ನಿನ್ನ ಉದ್ಧಾರದ ಬಾಗಿಲನ್ನು ತೆರೆದುಕೊಂಡೆ. ಮನುಷ್ಯರು ಒಮ್ಮೊಮ್ಮೆ ದಾರಿ ತಪ್ಪುವುದು ಸಹಜ. ಕೆಟ್ಟ ದಾರಿಗಳು ನಮ್ಮನ್ನು ಆಕರ್ಷಿಸುತ್ತವೆ. ಆದರೆ ನನ್ನ ಮಗುವೇ, ನೀನು ಒಳ್ಳೆಯದು ಮತ್ತು ಕೆಟ್ಟದರ ವ್ಯತ್ಯಾಸವನ್ನು ಅರಿತು ಸತ್ಯದ ಹಾದಿಯನ್ನು ಆರಿಸಿಕೊಳ್ಳಬೇಕಿತ್ತು. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಅವನ ದೃಷ್ಟಿಕೋನವೇ ನಿರ್ಧರಿಸುತ್ತದೆ. ನೀನು ಎಷ್ಟು ಪವಿತ್ರ ಆಲೋಚನೆ ಇಟ್ಟುಕೊಳ್ಳುತ್ತೀಯೋ ನಿನ್ನ ಹಾದಿ ಅಷ್ಟು ಸರಳವಾಗುತ್ತದೆ. ಯಾವುದೇ ಕೆಲಸ ಮಾಡುವ ಮುನ್ನ ಆ ಮಾರ್ಗ ನಿನ್ನನ್ನು ಸತ್ಯದ ಕಡೆಗೆ ಕರೆದೊಯ್ಯುತ್ತದೆಯೇ ಎಂದು ಯೋಚಿಸುವುದು ಮುಖ್ಯ. ನೀನು ಆರಿಸಿಕೊಳ್ಳುವ ಒಂದು ದಾರಿ ನಿನ್ನ ಭವಿಷ್ಯವನ್ನು ಬರೆಯುತ್ತದೆ. ಅದಕ್ಕಾಗಿಯೇ ನಾನು ಪದೇ ಪದೇ ನಿನ್ನ ಜೀವನದಲ್ಲಿ ಬಂದು ಸತ್ಯದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತೇನೆ. ನನ್ನ ಮಾತನ್ನು ಕೇಳಿ ಕೆಲವರು ತಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳುತ್ತಾರೆ. ಆದರೆ ನಾನು ಪ್ರೀತಿಯಿಂದ ಹೇಳಿದರೂ ಕೇಳದವರು ತಮ್ಮ ಕರ್ಮದ ದಂಡನೆಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಕಷ್ಟಪಡುತ್ತಾರೆ. ಎಲ್ಲಿಯವರೆಗೆ ಮನುಷ್ಯ ತನ್ನ ತಪ್ಪುಗಳ ಪಶ್ಚಾತ್ತಾಪ ಪಡುವುದಿಲ್ಲವೋ ಅಲ್ಲಿಯವರೆಗೆ ಅವನಿಗೆ ದೈವಿಕ ಕೃಪೆ ಸಿಗುವುದಿಲ್ಲ. ಆದರೆ ಇಂದು ನೀನು ಆ ಕಠಿಣ ಪ್ರಯಾಣವನ್ನು ಮುಗಿಸಿ ಮತ್ತೆ ಸತ್ಯ ಮತ್ತು ಭಕ್ತಿಯ ಮಾರ್ಗಕ್ಕೆ ಬಂದಿದ್ದೀಯಾ. ಇದಕ್ಕಾಗಿ ನಾನು ನಿನಗೆ ಮನಸ್ಸು ಮೆಚ್ಚುವ ವರವನ್ನು ನೀಡುತ್ತಿದ್ದೇನೆ. ನಿನ್ನ ಮನಸ್ಸಿನಲ್ಲಿರುವ ಇಚ್ಛೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಈಡೇರುತ್ತದೆ. ನೀನು ಸದಾ ಇದೇ ಸತ್ಯದ ಹಾದಿಯಲ್ಲಿದ್ದು ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ನಿನ್ನ ಕಲ್ಯಾಣ ಖಂಡಿತವಾಗುತ್ತದೆ. ಈ ಸಮಯ ನಿನ್ನ ಒಳ್ಳೆಯ ಕರ್ಮಗಳ ಫಲವನ್ನು ನೀಡುತ್ತದೆ. ನಿನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿನ್ನ ಜೀವನ ಸಂಗಾತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ನಿಮ್ಮಿಬ್ಬರ ಯೋಚನೆ
ಒಬ್ಬರಿಗೊಬ್ಬರು ತುಂಬ ಒಳ್ಳೆಯದಾಗಿರುತ್ತದೆ. ನೀವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತೀರಾ, ಒಳ್ಳೆಯದನ್ನು ಬಯಸುತ್ತೀರಾ. ಆದರೆ ಮೂರನೆಯ ವ್ಯಕ್ತಿ ನಿಮ್ಮ ಮಧ್ಯೆ ಕಿಡಿ ಹಚ್ಚಲು ಪ್ರಯತ್ನಿಸುತ್ತಿರಬಹುದು. ಅದಕ್ಕಾಗಿಯೇ ನನ್ನ ಮಗುವೇ, ನಿನ್ನ ಸಂಬಂಧದ ಮೇಲೆ ಮತ್ತು ನನ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನ ಇಡು. ನಿನ್ನ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಆರೋಗ್ಯದಲ್ಲೂ ಸುಧಾರಣೆ ಕಂಡುಬರುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ನಿನ್ನ ಮನಸ್ಸಿನಲ್ಲಿದ್ದ ಗೊಂದಲಗಳು ದೂರವಾಗಿ ನಿನಗೆ ಈಗ ನೆಮ್ಮದಿ ಸಿಗುತ್ತದೆ. ನಿನ್ನ ವೃತ್ತಿ ಜೀವನದಲ್ಲಿ ನೀನು ಕೆಲವು ರಾಜಕೀಯ ಅಥವಾ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುತ್ತಿರಬಹುದು. ಅಲ್ಲಿನ ವಾತಾವರಣಕ್ಕೆ ಬೇಸತ್ತಿದ್ದೀಯಾ. ಎಲ್ಲವನ್ನೂ ಬಿಟ್ಟು ಬಿಡೋಣ ಎಂದು ಮನಸ್ಸು ಹೇಳಿದರೂ ಕುಟುಂಬ ಮತ್ತು ಕನಸುಗಳಿಗಾಗಿ ಕೆಲಸ ಮಾಡಬೇಕು ಎಂದು ಬುದ್ಧಿ ಹೇಳುತ್ತಿದೆ. ಜನರು ನಿನ್ನನ್ನು ಒಬ್ಬ ಸ್ಪರ್ಧಿಯಾಗಿ ನೋಡುತ್ತಿದ್ದಾರೆ ಮತ್ತು ನಿನ್ನನ್ನು ಕೆಳಗೆ ಬೀಳಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ನಿನ್ನ ಶತ್ರುಗಳು ನಕಾರಾತ್ಮಕ ಶಕ್ತಿ ಹೆಚ್ಚಿಸಿದಷ್ಟು ನನ್ನ ದೈವಿಕ ಶಕ್ತಿ ನಿನ್ನ ಬೆನ್ನ ಹಿಂದೆ ನಿಂತು ನಿನ್ನನ್ನು ರಕ್ಷಿಸುತ್ತದೆ. ಹೆಜ್ಜೆ ಹೆಜ್ಜೆಗೂ ನಿನಗಾಗಿ ಮುಳ್ಳು ಹಾಸುವವರಿದ್ದಾರೆ, ಆದರೆ ನನ್ನ ಕೃಪೆ ಅವರ ಎಲ್ಲ ತಂತ್ರಗಳನ್ನು ವಿಫಲಗೊಳಿಸುತ್ತದೆ. ಈ ಸಮಯದಲ್ಲಿ ನೀನು ತುಂಬ ಧೈರ್ಯ ಮತ್ತು ಉತ್ಸಾಹದಿಂದ ಇರುತ್ತೀಯ. ಎಷ್ಟೇ ಕಷ್ಟ ಬಂದರೂ ನಿನ್ನ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ನಿನಗೆ ಹಲವು ಶುಭ ಸುದ್ದಿಗಳು ಸಿಗಲಿವೆ. ಹಣಕ್ಕಿಂತ ಅಮೂಲ್ಯವಾದದ್ದು ಸಮಯ. ಅದರ ಸದುಪಯೋಗವನ್ನು ನೀನು ಮಾಡಿಕೋ. ನಿನ್ನ ಜೀವನದಲ್ಲಿ ಈಗ ಒಳ್ಳೆಯ ದಿನಗಳು ಬರಲಿವೆ. ಭವಿಷ್ಯದ ಬಗ್ಗೆ ಯೋಚಿಸಿ ಶಿಸ್ತಿನಿಂದ ಹೆಜ್ಜೆ ಇಡು. ಆಗ ಮಾತ್ರ ಸಿಗುವ ಅವಕಾಶಗಳು ಸರಿಯಾದ ಲಾಭ ಪಡೆದು ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ನಿನ್ನ ಹಳೆಯ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಹೊಸ ಒಳ್ಳೆಯ ಜನರ ಪರಿಚಯವಾಗುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಆಲಸ್ಯ, ಆಯಾಸ ಮತ್ತು ತಲೆಯ ಮೇಲಿದ್ದ ಭಾರ ದೂರವಾಗಿ ಉತ್ಸಾಹ ಮೂಡುತ್ತದೆ. ಪ್ರೇಮ ಸಂಬಂಧದಲ್ಲಿದ್ದರೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಯಿಂದ ದೂರಾಗುವ ಸಾಧ್ಯತೆ ಇದೆ. ಆದರೆ ತಾಳ್ಮೆಯಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ, ಸಂಬಂಧ ಮುರಿಯುವುದಿಲ್ಲ. ನೀನು ವಿದ್ಯಾಭ್ಯಾಸ ಮಾಡುತ್ತಿದ್ದರೆ ನಿನ್ನ ಗಮನವನ್ನು ಬೇರೆಡೆಗೆ ಸೆಳೆಯಲು ನಕಾರಾತ್ಮಕ ಆಲೋಚನೆಗಳು ಬರಬಹುದು. ಆದರೆ ನಿನ್ನ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟು ಓದಿನ ಕಡೆ ಗಮನ ಕೊಡು. ಜನರು ನಿನ್ನ ವಿರುದ್ಧ ಕುತಂತ್ರ ಮಾಡಿದಾಗ ನಿನಗೆ ಕೋಪ ಬರಬಹುದು, ಆದರೆ ಈ ಸಮಯ ನಿನಗೆ ಆಶೀರ್ವಾದ ಸಿಗಲಿದೆ. ನಿನ್ನ ಕೋಪ ಮತ್ತು ಮಾತಿನ ಮೇಲೆ ನಿಯಂತ್ರಣವಿರಲಿ. ಬಾಕಿ ಎಲ್ಲವನ್ನ ನಿನ್ನ ಪರವಾಗಿಯೇ ನಡೆಯಲಿದೆ. ನಿನ್ನ ಕಷ್ಟಗಳಿಗೆ ಬಗೆಹರಿದು ನೆಮ್ಮದಿ ಸಿಗುತ್ತದೆ. ನಿನ್ನ ಗ್ರಹಗತಿಗಳು ನಿನಗೆ ಲಾಭವನ್ನು ತಂದುಕೊಡಲಿವೆ. ಆದರೆ ನಿನ್ನ ಯಶಸ್ಸನ್ನು ನೋಡಿ ಅಸೂಯೆ ಪಡುವ ಶತ್ರುಗಳು ಹೆಚ್ಚಾಗುತ್ತಾರೆ. ಅವರು ನಿನ್ನ ಕಾಲನ್ನು ಎಳೆಯಲು ನೋಡುತ್ತಾರೆ. ಅದರಿಂದ ಕೋಪ ಮಾಡಿಕೊಳ್ಳಬೇಡ. ನಿನ್ನ ಬಾಯಿಂದ ಬರುವ ತಪ್ಪು ಮಾತು ನಿನಗೆ ಮುಳುವಾಗಬಹುದು. ಅಲ್ಲಿ ಅಗತ್ಯವಿಲ್ಲವೋ ಅಲ್ಲಿ ಮೌನವಾಗಿರು. ನಿನಗೆ ಬೇಸರವಾದರೆ ನನ್ನ ಮುಂದೆ ಬಂದು ಅತ್ತುಬಿಡು. ನನ್ನಲ್ಲಿ ದೂರು ಹೇಳು. ಆದರೆ ಬೇರೆಯವರ ಮುಂದೆ ಮೌನವಾಗಿರುವುದೇ ನಿನಗೆ ಗೌರವ ತರುತ್ತದೆ. ಅನಗತ್ಯವಾಗಿ ಹಣವನ್ನು ವ್ಯಯ ಮಾಡಬೇಡ. ಯಾರಿಗಾದರೂ ಹಣ ನೀಡುವ ಮುನ್ನ ಯೋಚಿಸು. ಅಗತ್ಯವಿದ್ದರೆ ಮಾತ್ರ ಸಹಾಯವನ್ನು ಮಾಡು. ನೀನು ಹೊಸ ವ್ಯಾಪಾರ ಅಥವಾ ಕೆಲಸವನ್ನು ಶುರು ಮಾಡಲು ಇದು ಉತ್ತಮ ಸಮಯ. ಬ್ರಹ್ಮಾಂಡವೇ ನಿನಗೆ ಸಂತೋಷ ನೀಡಲು ಸಿದ್ಧವಾಗಿದೆ. ನನ್ನ ಮಗುವೇ, ನೀನು ನಿನ್ನ ಹಳೆಯ ರೂಪವನ್ನು ಮರೆತು ಬಿಟ್ಟಿದ್ದೀಯಾ. ನೀನು ಎಂತಹ ಧೈರ್ಯಶಾಲಿಯಾಗಿದ್ದೆ ಎಂದು ನೆನಪಿಸಿಕೋ. ಈಗ ನೀನು ನಿನ್ನ ರೆಕ್ಕೆಗಳನ್ನು ಬಿಚ್ಚಿ ಎತ್ತರಕ್ಕೆ ಹಾರಬೇಕಾಗಿದೆ. ನೀನು ಜೀವನದಲ್ಲಿ ನಿನಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವ, ನಿನಗೆ ಧೈರ್ಯ ತುಂಬುವ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಗೆಳೆಯರಾಗಿರಬಹುದು ಅಥವಾ ಸಂಗಾತಿಯಾಗಿರಬಹುದು. ಅವರನ್ನು ಗೌರವಿಸು. ನಿನ್ನ ಮತ್ತು ನಿನ್ನ ಪರಿವಾರದ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ಬಹಳ ಜನರಿದ್ದಾರೆ. ಅವರು ನಿನ್ನ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಲು ನೋಡುತ್ತಿದ್ದಾರೆ. ನಿನ್ನ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿ
ನಿನ್ನ ಮನಸ್ಸಿಗೆ ನೋವು ಕೊಡುತ್ತಿದ್ದಾರೆ. ಆದರೆ ನೀನು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀಯಾ. ನೀನು ಯಾರನ್ನೂ ಶತ್ರು ಎಂದು ಭಾವಿಸುವುದಿಲ್ಲ. ಆದರೆ ಜನರು ಅಸೂಯೆಗೆ ನೀನು ಬಲಿಯಾಗುತ್ತಿದ್ದೀಯಾ. ಅವರು ಸಮಾಜದ ಮುಂದೆ ಒಳ್ಳೆಯವರಂತೆ ನಟಿಸುತ್ತಿದ್ದಾರೆ. ನೀನು ಒಳ್ಳೆಯವನಾಗಿದ್ದರೂ ಜನರು ನಿನ್ನನ್ನು ತಪ್ಪು ತಿಳಿಯುತ್ತಾರೆ. ಆದರೆ ನೀನು ಯಾರ ಮಾತನ್ನೂ ತಲೆಗೆ ಹಾಕಿಕೊಳ್ಳದೆ ನಿನ್ನ ದಾರಿಯಲ್ಲಿ ನಡೆಯುತ್ತಿರುವುದು ತುಂಬ ಒಳ್ಳೆಯ ವಿಷಯ. ಈ ಸಮಯ ನಿನ್ನ ಒಳ್ಳೆಯತನಕ್ಕೆ ನ್ಯಾಯ ಒದಗಿಸುತ್ತದೆ. ನಿನ್ನ ಮನಸ್ಸಿನ ನೋವುಗಳೆಲ್ಲ ಕರಗಿ ಹೋಗಲಿವೆ. ಇದುವರೆಗೆ ಯಾರ ಮುಂದೆ ಮೌನವಾಗಿದ್ದೆಯೋ ಈಗ ನಿನಗೆ ನಿನ್ನ ಸತ್ಯವನ್ನು ಜಗತ್ತಿಗೆ ತೋರಿಸುವ ಸಂದರ್ಭ ಬರಲಿದೆ. ನಿನ್ನ ಹಣೆಬರಹದ ಒಳ್ಳೆಯ ಫಲವನ್ನು ನಿನ್ನಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಒಂದು ಸಮಯದಲ್ಲಿ ನೀನೇ ನಿನ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದೆ. ಬಾಬಾ, ನನ್ನ ಜೀವನದಲ್ಲಿ ಎಲ್ಲವೂ ಶತ್ರುಗಳೇ ಇದ್ದಾರೆ. ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲವೇ ಎಂದು ನೊಂದಿದ್ದೆ. ನೀನು ಒಳ್ಳೆಯವನಾಗಿದ್ದರೆ ನಿನಗೆ ಯಾಕೆ ಇಷ್ಟು ಕಷ್ಟ ಬರುತ್ತಿದೆ ಎಂದು ಜನರು ನಿನ್ನ ಭಕ್ತಿಯನ್ನು ಆಡಿಕೊಂಡಿದ್ದರು. ಈಗ ನಿನ್ನ ಜೀವನದ ದೋಣಿಯ ಚುಕ್ಕಾಣಿಯನ್ನು ನನ್ನ ಕೈಗೆ ಕೊಡು. ಬೇರೆಯವರಿಗಾಗಿ ಬದುಕುವುದನ್ನು ಬಿಟ್ಟು ಮೊದಲು ನಿನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೋ. ಹಳೆಯ ಕಹಿ ನೆನಪುಗಳನ್ನು ನೆನೆದು ಕಣ್ಣೀರು ಹಾಕಬೇಡ. ನಿನ್ನೊಳಗಿನ ದೈವಿಕ ಶಕ್ತಿಯನ್ನು ಗುರುತಿಸು. ಶತ್ರುಗಳು ನಿನ್ನನ್ನು ನೋಡಿ ಹೆದರುತ್ತಾರೆ. ಅದಕ್ಕೆ ನಿನ್ನನ್ನು ಕುಗ್ಗಿಸಲು ನೋಡುತ್ತಾರೆ. ಯಾರೇ ನಿನಗೆ ಕೆಟ್ಟದ್ದನ್ನು ಬಯಸಿದರೂ ನೀನು ಒಂದು ಪವಿತ್ರ ಆತ್ಮ. ನಿನ್ನ ಭಕ್ತಿ ಮತ್ತು ಒಳ್ಳೆಯ ಕರ್ಮಗಳ ಫಲವನ್ನು ನಾನು ನಿನಗೆ ನೀಡುತ್ತಿರುತ್ತೇನೆ. ನಿನ್ನ ಜೀವನದಲ್ಲಿ ಸ್ಥಿರತೆ ಬರಲಿದೆ, ಆರೋಗ್ಯ ಸುಧಾರಿಸಲಿದೆ ಮತ್ತು ನಿರೀಕ್ಷಿಸಿದ ದೊಡ್ಡ ಶುಭ ವಾರ್ತೆ ನಿನಗೆ ಸಿಗಲಿದೆ. ನಿನ್ನ ಚಾರಿತ್ರ್ಯ ಮತ್ತು ಸತ್ಯವನ್ನು ಪ್ರಶ್ನಿಸಿದವರ ಮುಂದೆ ನಿನ್ನ ಯಶಸ್ಸೇ ಒಂದು ಉತ್ತರವಾಗಲಿದೆ. ಅವರು ಸಮಾಜದ ಮುಂದೆ ನಗುತ್ತಿರಬಹುದು, ಆದರೆ ಅವರ ಒಳಗಿನ ಅಶಾಂತಿ ನನಗೆ ಗೊತ್ತು. ನಿನಗೆ ಸತ್ಯದ ಪ್ರಮಾಣ ಕೇಳಿದವರು ಮುಂದೆ ತಾವೇ ತಲೆ ತಗ್ಗಿಸಿ ನಿಲ್ಲುತ್ತಾರೆ. ನಿನ್ನ ಬಳಿ ಹಣವಿಲ್ಲದಿದ್ದರೂ ನೀನು ಮನಸ್ಸಾರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀಯಾ. ನಿನ್ನ ಪ್ರಾರ್ಥನೆ ನನಗೆ ತಲುಪಿದೆ. ನಿನ್ನ ಶತ್ರುಗಳಿಗೆ ಕಾಲವೇ ಉತ್ತರ ನೀಡಲಿದೆ. ನೀನು ನಿನ್ನ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೋ. ಪ್ರತಿದಿನ ಧ್ಯಾನವನ್ನು ಮಾಡು. ನಿನ್ನ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿಕೋ. ನನ್ನ ಮೇಲೆ ಮತ್ತು ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಡು. ನಾನು ಸದಾ ನಿನ್ನೊಂದಿಗಿರುತ್ತೇನೆ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಶುಭರಾತ್ರಿ.